ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ರಾಜ್ಯದ 30ಕ್ಕೂ ಹೆಚ್ಚು ಕಡೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಆ ಮೂಲಕ ಚಳಿ ಬಿಡಿಸುವ ಕೆಲಸಕ್ಕೆ ಮುಂದಾಗಿದ್ದು 30ಕ್ಕೂ ಹೆಚ್ಚು ಕಡೆ ರಾಜ್ಯಾದ್ಯಂತ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಬೆಂಗಳೂರು ಒಂದರಲ್ಲೇ 10ಕ್ಕೂ ಹೆಚ್ಚು ಕಡೆ ಮೆಗಾ ದಾಳಿ ನಡೆದಿದೆ. ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ನಾಗರಾಜ್ ಮೇಲೆ ದಾಳಿ ಆಗಿದೆ. ದಾಳಿಯ ಸಂದರ್ಭದಲ್ಲಿ ಪತ್ತೆಯಾಗಿರುವಂತ ನಗದು ಹಣ, ಚಿನ್ನಾಭರಣಗಳು, ಬೆಳ್ಳಿಯ ವಸ್ತುಗಳು ನೋಡಿ, ಚಿನ್ನ ಬೆಳ್ಳಿ ಚಿತ್ರದುರ್ಗದ ಸೂಪರಿಂಟೆಂಡೆಂಟ್ ಅವರ ಮನೆ ಆಗಿರುವಂಥ ಸತೀಶ್ ಅವರಿಗೆ ಸೇರಿದಂಥ ಮನೆಯಲ್ಲಿ ಪತ್ತೆ ಆಗಿರುವಂಥ ಚಿನ್ನ ಬೆಳ್ಳಿ ಸಾಮಾನುಗಳು ನೋಡಿ, ಚಿನ್ನಾಭರಣಗಳು ಹೇಗೆ ಪತ್ತೆ ಆಗಿದೆ ಅಂತ ಹೇಳಿ ಮನೇಲಿ ಇಟ್ಕೊಂಡಿದ್ರು ಇಷ್ಟನ್ನು ಕೂಡ. ಈಗ ಅದೆಲ್ಲದಕ್ಕೂ ಕೂಡ ಅವರು ದಾಖಲೆಯನ್ನು ಕೊಡಬೇಕು, ಎಲ್ಲದಕ್ಕೂ ಕೂಡ ದಾಖಲೆಯನ್ನು ಕೊಡಬೇಕು. ಎಲ್ಲಿಂದ ಬಂತು ಇಷ್ಟೊಂದು ಚಿನ್ನಾಭರಣಗಳು, ನಗದನ್ನು ಯಾಕೆ ಅಷ್ಟೊಂದು ಇಟ್ಕೊಂಡಿದ್ದಾರೆ ನಿಮ್ಮ ಮನೆಯಲ್ಲಿ, ಎಲ್ಲದಕ್ಕೂ ಕೂಡ ಲೆಕ್ಕ ಕೇಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಮನೆಯಲ್ಲಿ ಚಿನ್ನಾಭರಣಗಳು, ನಗದು ಕಂತೆನೆ ಪತ್ತೆ ಆಗಿದೆ. ಸಾಕಷ್ಟು ಕೆಜಿ ಗಟ್ಟಲೆ ಬೆಳ್ಳಿ ಸಾಮಾನು ಇರೋದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ. ಇಲ್ಲಿಯವರೆಗೂ ಈ ದಾಳಿಯಲ್ಲಿ ಏನೆಲ್ಲ ಸಿಕ್ಕಿದೆ, ಮಾಹಿತಿ ಏನಾದರೂ ಸಿಕ್ಕಿದೆಯಾ ನಾಗರಾಜ್? ಖಂಡಿತ ನಾಗೇಂದ್ರ, ಏನು ಇದುವರೆಗೂ ರಾಜ್ಯದಲ್ಲಿ 6 ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ 30ಕ್ಕೂ ಹೆಚ್ಚು ಕಡೆ ದಾಳಿ ನಡೆದಿದೆ. ಈ ಒಂದು ದಾಳಿಯ ಭಾಗವಾಗಿ ಕೆಲ ಅಧಿಕಾರಿಗಳ ಮನೆಯಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನಾಭರಣ, ನಗದು ಜೊತೆಗೆ ಬೆಳ್ಳಿ ಸಿಗ್ತಾ ಇರ್ತಕ್ಕಂಥದ್ದು. ಈ ದೃಶ್ಯಾವಳಿಗಳು, ಈ ಒಂದು ವಿಜುವಲ್ಸ್ ಏನು ಸಿಕ್ಕಿದೆ ಅದನ್ನು ನೋಡ್ತಾ ಇದ್ರೆ ಕೇವಲ ಇವ್ರ ಮೇಲೆ ಏನದು ಲೋಕಾಯುಕ್ತ ದಾಳಿ ಆಗಿದೆ, ಇದು ಅಕ್ರಮ ಆಸ್ತಿ ಗಳಿಕೆಗೂ ಪ್ರಕರಣವನ್ನು ದಾಖಲಿಸುವ ಸಾಧ್ಯತೆ ಇರತಕ್ಕಂಥದ್ದು. ಡಿಸ್ಅಪ್ರಾಪ್ರಿಯೇಟ್ ಅಸೆಟ್ ಆಕ್ಟ್ ಏನಿದೆ ಅದನ್ನು ಹಾಕಿ ಸಹ ಪ್ರಕರಣ ದಾಖಲಾಗುವ ಸಾಧ್ಯತೆ ಇರತಕ್ಕಂಥದ್ದು. ಅಷ್ಟು ಪ್ರಮಾಣದ ಚಿನ್ನ ಬೆಳ್ಳಿ ಮತ್ತೆ ನಗದು ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಏನು ಬೆಸ್ಕಾಂ ಇಲಾಖೆಯ ಚೀಫ್ ಜನರಲ್ ಮ್ಯಾನೇಜರ್ ಆಗಿದ್ದಂಥ ನಾಗರಾಜ್ ಈ ಹಿಂದೆ ಟ್ರ್ಯಾಪ್ ಆಗಿದ್ರು. 7.5 ಲಕ್ಷ ಹಣವನ್ನು ಪಡೆದುಕೊಳ್ಬೇಕಾದ್ರೆ ಅವರಿಗೆ ಸಂಬಂಧಿಸಿದಂತೆ ಸುಮಾರು 9 ನಿವೇಶನಗಳು, ಜೊತೆಗೆ 2 ಪೆಟ್ರೋಲ್ ಬಂಕ್, ಹಾಗೇನೆ 3 ಕಡೆ ಕೃಷಿ ಭೂಮಿ ಇರೋದ್ರ ಬಗ್ಗೆ ಮಾಹಿತಿಗಳು, ದಾಖಲೆಗಳು ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ನಾವೀಗ ಏನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ, ಆರ್ ಟಿ ನಗರದ ಬಳಿ ಇರತಕ್ಕಂಥ KIRDLನ AE ಆಗಿರ್ತಕ್ಕಂಥ ಸೈಯದ್ ಮುನೀರ್ ಅಹಮದ್ ಮನೆ ಬಳಿ ಇದೀವಿ. ಇವ್ರ ಮನೆಯಲ್ಲೂ ಅಷ್ಟೇ ಸಾಕಷ್ಟು ಪ್ರಮಾಣದ ಈ ಚಿನ್ನಾಭರಣ ಮತ್ತು ನಗದು ಸಿಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಏನು ಪ್ರಮುಖವಾಗಿ ಏನು PWD ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಸತೀಶ್ ಬಾಬು ಇದ್ದಾರೆ, ಅವ್ರ ಮನೆಯಲ್ಲಿ ಸಾಕಷ್ಟು ಪ್ರಮಾಣದ ಬೆಳ್ಳಿ ಮತ್ತು ನಗದು ಚಿನ್ನಾಭರಣ ಸಿಕ್ಕಿದೆ ಅಂತೇಳಿ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳ ಮೂಲ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 6 ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಏನು 30ಕ್ಕೂ ಹೆಚ್ಚು ಕಡೆ ಇವತ್ತು ಲೋಕಾಯುಕ್ತ ದಾಳಿ ನಡೆದಿದೆ. ಈ ಒಂದು ದಾಳಿಯಲ್ಲಿ ಸಾಕಷ್ಟು ಪ್ರಮಾಣದ ಆಸ್ತಿ ಪಾಸ್ತಿ ಮತ್ತು ಇವರು ಏನು ತಮ್ಮ ಆದಾಯ ಇತ್ತು ಅದಕ್ಕೂ ಮೀರಿದ ಆಸ್ತಿ ಗಳಿಕೆ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಒಟ್ಟಾರೆಯಾಗಿ ಎಷ್ಟು ಪ್ರಮಾಣದ ಅಕ್ರಮ ಆಸ್ತಿಯನ್ನು ಇವರು ಮಾಡಿದ್ದಾರೆ ಅನ್ನೋದು ಲೋಕಾಯುಕ್ತ ದಾಳಿ ಪೂರ್ಣ ಆದ ಬಳಿಕವಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.